ಅರಸು ದಾಖಲೆ ಮುರಿದ ಸಿದ್ದರಾಮಯ್ಯ ಅವರು ಅಹಿಂದ ಬಳಗಕ್ಕೆ ಈಗ ಸಂಭ್ರಮ. ಇನ್ನು ನೆಲಮಂಗಲದಲ್ಲಿ ಅಹಿಂದದಿಂದ ನಾಟಿ ಕೋಳಿ ಔತಣಕೂಟ. ಅರಸು ದಾಖಲೆಯನ್ನ ಸರಿಗಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಅಹಿಂದ ಬಳಗಕ್ಕೆ ಬಹಳ ಸಂಭ್ರಮ. ನೆಲಮಂಗಲದಲ್ಲಿ ಅಹಿಂದದಿಂದ ನಾಟಿ ಕೋಳಿ ಔತಣಕೂಟ. ಬಿಸಿ ಬಿಸಿ ಮುದ್ದೆ ಜೊತೆಗೆ ನಾಟಿ ಕೋಳಿ ಸಾರು. 2000 ಕೆಜಿ ಚಿಕನ್ನು, ಪಕ್ಕಾ ನಾಟಿ ಮಸಾಲೆ, ಘಮ ಘಮಿಸುವಂತಹ ಸಾಂಬಾರು, ರಾಗಿ ಮುದ್ದೆ, ಕೋಳಿ ಸಾರು ಭಕ್ತನ ಪಾಳ್ಯದಲ್ಲಿ ಸಿದ್ದು ಫೇವರೇಟ್. 5000ಕ್ಕೂ ಹೆಚ್ಚು ಜನರಿಗೆ ಭರ್ಜರಿ ಬಾಡೂಟ ತಯಾರಿ. ಮೈಸೂರಿನ ಊಟಗಳ್ಳಿಯಲ್ಲೂ ಕೂಡ ಅಭಿಮಾನಿಗಳು ಬಾಡೂಟವನ್ನು ಆಯೋಜನೆ ಮಾಡಿದ್ದಾರೆ. ಇನ್ನು ಭರ್ಜರಿ ಬಿರಿಯಾನಿಯನ್ನ ಬಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರು, ಅಭಿಮಾನಿಗಳು. ಇನ್ನು ಅರಸು ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಮುರಿದಿದ್ದಾರೆ. ಹಾಗಾಗಿ ಅಹಿಂದ ಬಳಗದವರು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರಂತ. ಏನಂತಂದ್ರೆ ಈಗ ಸಿದ್ದರಾಮಯ್ಯ ಅವರಿಗೆ ನಾಟಿ ಕೋಳಿ ಸಾಂಬಾರ್ ಅಂದ್ರೆ ಬಹಳ ಇಷ್ಟ. ನಾನ್ ವೆಜ್ ಬಹಳ ಇಷ್ಟಪಟ್ಟು ಸಿದ್ದರಾಮಯ್ಯ ಅವರು ಬಹಳ ಪ್ರೀತಿಯಿಂದ ಸವಿತಾರೆ. ಆ ಒಂದು ನಾನ್ ವೆಜ್ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನಾಟಿ ಕೋಳಿ ಸಾರನ್ನ ಮಾಡಿದ್ದಾರೆ. ಅಹಿಂದದಿಂದ ನಾಟಿ ಕೋಳಿ ಔತಣಕೂಟವನ್ನ ಏರ್ಪಾಡು ಮಾಡಲಾಗಿತ್ತು. ಇನ್ನು 2000 ಕೆಜಿ ಚಿಕನ್ ಜೊತೆಗೆ ಪಕ್ಕಾ ನಾಟಿ ಮಸಾಲೆ, ಘಮ ಘಮಿಸುವಂತಹ ಸಾಂಬಾರು, ಜೊತೆಗೆ 5000ಕ್ಕೂ ಹೆಚ್ಚು ಜನರಿಗೆ ಭರ್ಜರಿ ಬಾಡೂಟವನ್ನ ತಯಾರು ಮಾಡಿದ್ದಾರೆ. ರಾಗಿ ಮುದ್ದೆ, ಕೋಳಿ ಸಾರು ಭಕ್ತನ ಪಾಳ್ಯದಲ್ಲಿ ಸಿದ್ದು ಫೇವರೇಟ್ ರೆಡಿ ಮಾಡಿಟ್ಕೊಂಡಿದ್ದಾರೆ. ಸಾಕಷ್ಟು ಅಭಿಮಾನಿಗಳು ಕೂಡ ಈ ಒಂದು ಭೋಜನವನ್ನ ಸವಿಲಿಕ್ಕೆ ಅಂತ ಹೋಗಿದ್ದಾರೆ. ಅರಸು ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಮುರಿದಿದ್ದಾರೆ. ಎಂತಂದ್ರೆ ಈಗ ಅರಸು ಅವರು ಏನ್ ದಾಖಲೆಯನ್ನ ಮಾಡಿದ್ದು, ಅಧಿಕಾವಧಿ ಆಡಳಿತವನ್ನ ಮಾಡಿದ್ದು, ಅಂದ್ರೆ ಅಧಿಕ ವರ್ಷ ಸಿಎಂ ಆಗಿ ಆಡಳಿತವನ್ನ ಮಾಡಿದಂತಹ ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಮುರಿದಿದ್ದಾರೆ. ಹಾಗಾಗಿ ಈಗ ಅಹಿಂದ ಬಳಗದವರು ಎಲ್ಲರೂ ಕೂಡ ಎಲ್ಲಾ ಕಡೆ ಒಂದು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ, ಸೆಲೆಬ್ರೇಷನ್ ಅನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ನಾನ್ ವೆಜ್ ಊಟವನ್ನ ರೆಡಿ ಮಾಡಿದ್ದಾರೆ. ಯಾಕೆಂತಂದ್ರೆ ಸಿದ್ದರಾಮಯ್ಯ ಅವರಿಗೆ ನಾನ್ ವೆಜ್ ಪ್ರಿಯರು. ಸಿದ್ದರಾಮಯ್ಯ ಯಾವುದೇ ಸಂದರ್ಭದಲ್ಲಿ ಆಗಿರಬಹುದು ಅವರಿಗೆ ನಾಟಿ ಕೋಳಿ ಏನಾದ್ರೂ ಊಟ ಇದೆ ಅಂತಂದ್ರೆ ಖಂಡಿತ ಅವರು ತಿಂದೇ ಹೋಗೋದು. ಅಷ್ಟರ ಮಟ್ಟಿಗೆ ಅವರು ಬಹಳ ಇಷ್ಟಪಡ್ತಾರೆ. ಬಹಳ ಪ್ರೀತಿಯಿಂದ ಒಂದು ನಾಟಿ ಕೋಳಿ ಅಡಿಗೆ ಅಂದ್ರೆ ನಾನ್ ವೆಜ್ ಅಡಿಗೆಯನ್ನ ಸವಿತಾರೆ. ಹಾಗಾಗಿ ಅವರ ಅಭಿಮಾನಿಗಳೆಲ್ಲರೂ ಕೂಡ ನೀವು ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಅಭಿಮಾನಿಗಳು ಹೋಗ್ತಾ ಇದ್ದಾರೆ ಅಂತ. 5000ಕ್ಕೂ ಹೆಚ್ಚು ಜನರಿಗೆ ಈ ಒಂದು ಭರ್ಜರಿ ಬಾಡೂಟವನ್ನ ಆಯೋಜನೆ ಮಾಡಲಾಗಿದೆ. ಇನ್ನು ನೀವು ಗಮನಿಸ್ತಾ ಇದ್ದೀರಾ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಯಾವ ರೀತಿ ಈ ಒಂದು ಭರ್ಜರಿ ಬಾಡೂಟವನ್ನ ಸವಿಲಿಕ್ಕೆ ಅಂತ ಅಭಿಮಾನಿಗಳು ಹೋಗ್ತಾ ಇದ್ದಾರೆ ಅಂತ. ಇನ್ನು ಬಿಸಿ ಬಿಸಿಯಾದಂತಹ ರಾಗಿ ಮುದ್ದೆ ಆಗಿರಬಹುದು, ಘಮ ಘಮಿಸುವಂತಹ ಒಂದು ನಾಟಿ ಕೋಳಿ ಸಾಂಬಾರ್ ಆಗಿರಬಹುದು. ಬಹು ಪ್ರೀತಿ ಸಿದ್ದರಾಮಯ್ಯ ಅವರಿಗೆ ನಾನ್ ವೆಜ್ ಅಂದ್ರೆ. ಹಾಗಾಗಿ ಅದನ್ನೇ ಈಗ ಎಲ್ಲ ಅಭಿಮಾನಿಗಳು ಕೂಡ ಉಣಬಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ನೆಲಮಂಗಲದಲ್ಲಿ ಈ ರೀತಿಯಾಗಿ ಊಟವನ್ನು ಆಯೋಜನೆ ಮಾಡಿರುವಂಥದ್ದು, ಭರ್ಜರಿ ಬಾಡೂಟವನ್ನ ಆಯೋಜನೆ ಮಾಡಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ಲಕ್ಷ್ಮಿ ವಾಕ್ತೃ ಮಾಡಿದ್ದಾರೆ, ನೋಡೋಣ. ನಾಟಿ ಕೋಳಿ ಬಾಡೂಟ ಸದ್ಯಕ್ಕೆ ಶುರುವಾಗಿದೆ. ಭರ್ಜರಿಯಿಂದ ರೆಸ್ಪಾನ್ಸ್ ಸಿಗ್ತಾ ಇದೆ. ಯಾಕಂತಂದ್ರೆ ಸಾಕಷ್ಟು ಜನರು ಬರ್ತಿದ್ದಾರೆ. 5000 ಇಂದ 6000 ಜನರು ಬರುವಂತ ಸಾಧ್ಯತೆ ಇದೆ ಅಂತ ಈಗಾಗಲೇ ಆಲ್ರೆಡಿ ಹೇಳಿದ್ರು. ಬಟ್ ಇಲ್ಲಿರುವಂತ ಕ್ರೌಡ್ ನ ನೋಡಿದ್ರೆ ಯಾಕೋ ಇದು ಜಾಸ್ತಿ ಆಗುತ್ತೆ ಅನ್ನುವಂತಹ ರೀತಿಯಲ್ಲಿ ಕಂಡು ಬರ್ತಾ ಇದೆ. ತಾವು ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ನಾಟಿ ಕೋಳಿ ಸಾರು, ರಾಗಿ ಮುದ್ದೆ ಜೊತೆಗೆ ಅನ್ನ ರಸಂ ಸಹ ವ್ಯವಸ್ಥೆಯನ್ನ ಮಾಡಿರುವಂತದ್ದು ನೋಡಬಹುದು ತಾವು. ಈಗಾಗಲೇ ಎಷ್ಟು ಜನರು ಕ್ಯೂ ಅಲ್ಲಿ ನಿಂತ್ಕೊಂಡು ಬಾಡೂಟವನ್ನ ಸವಿಯುವುದಕ್ಕೆ ಕಾಯ್ತಾ ಇದ್ರು ಅಂತ ಹೇಳಿ. ಸೊ ಇದೀಗ ಶುರುವಾಗಿದೆ. ಬಾಡೂಟವನ್ನ ಬಡಿಸುವುದಕ್ಕೆ ಶುರು ಮಾಡಿದ್ದಾರೆ. ಸರದಿ ಸಾಲಿನಲ್ಲಿ ಸಾಕಷ್ಟು ಜನರು ಇನ್ನು ನಿಂತಿದ್ದಾರೆ. ಜಸ್ಟ್ ಶುರುವಾಗಿರೋದ್ರಿಂದ ಇಷ್ಟು ಕ್ರೌಡ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಬಟ್ ಈಗ ಆಲ್ರೆಡಿ ಈ ಕ್ರೌಡ್ ಅನ್ನ ನೋಡಿದ್ರೆ ಏನಿಲ್ಲ ಅಂದ್ರೆ 2,000 ಇಂದ 3,000 ಜನರಂತೂ ಸದ್ಯಕ್ಕೆ ಇರುವುದಂತೂ ಸಾಧ್ಯತೆ ಇದೆ. ಇನ್ನು ಇದ್ರ ಜೊತೆಗೆ ಕ್ರೌಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಹೆಚ್ಚಿನ ಪೊಲೀಸ್ ಕಾನ್ಸ್ಟೇಬಲ್ ಅನ್ನ ಸಹ ಈಗಾಗಲೇ ನಿಯೋಜನೆ ಮಾಡಿರುವಂತದ್ದು. ಯಾಕಂತಂದ್ರೆ 10,000 ಜನರು ಬರುವಂತ ಸಾಧ್ಯತೆ ಇರೋದ್ರಿಂದಾಗಿ ಏನಂದ್ರೆ ಕ್ರೌಡ್ ಜಾಸ್ತಿ ಆಗುತ್ತೆ. ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಹೇಳಿ ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು ಒಂದು ಕಡೆಗೆ. ಇನ್ನು ಸರದಿ ಸಾಲಿನಲ್ಲಿ ಬರ್ತಾ ಇದ್ದಾರೆ. ಅವರಿಗೆ ಬ್ಯಾರಿಕೇಡ್ ಅನ್ನ ಹಾಕಿ
ಸಿಸ್ಟಮೆಟಿಕ್ ಆಗಿ ಒಂದ್ ರೀತಿಯಲ್ಲಿ ಎಲ್ಲವೂ ಸಿಸ್ಟಮೆಟಿಕ್ ಆಗಿ ಮಾಡಿದ್ದಾರೆ. ಇನ್ನೊಂದ್ ಕಡೆ ನಾವು ಗಮನಿಸಬಹುದು, ಒಂದೇ ಕೌಂಟರ್ ಅಂತಂದ್ರೆ ಜನರಿಗೆ ಅಸಾಧ್ಯ, ಅಂದ್ರೆ ಎಲ್ಲಾ ಕ್ರೌಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಅಸಾಧ್ಯ ಅಂತ ಹೇಳಿ ಸುಮಾರು 5 ಕಡೆಗಳಲ್ಲಿ ಈ ರೀತಿಯಾಗಿ ಕೌಂಟರ್ ನ ಮಾಡಿರುವಂತದ್ದು. ಏನಿಲ್ಲ ಅಂದ್ರೆ 12 ಕಡೆಗಳಲ್ಲಿ ಬಾಡೂಟವನ್ನ ಬಡಿಸುವುದಕ್ಕೆ ಈಗ ಏನು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ತಾವು ಗಮನಿಸಬಹುದು ಯಾವ ರೀತಿಯಾಗಿ ಕ್ರೌಡ್ ಬರ್ತಾ ಇದೆ, ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಯಾವ ರೀತಿಯಾಗಿ ಮುಂದಾಗಿದ್ದಾರೆ ಅಂತ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ತಾವು ನೋಡ್ಬೋದು ಯಾವ ರೀತಿಯಾಗಿ ಇಲ್ಲಿ ಜನರು ಬರ್ತಾ ಇದ್ದಾರೆ ಅಂತ. ಇನ್ನೊಂದ್ ಕಡೆಗೆ ನೀರಿನ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಯಾರು ಎಲ್ಲ ಊಟಕ್ಕೆ ಹಾಕ್ಸ್ಕೊಂಡು ಹೋಗ್ತಾರೋ ಅವರೆಲ್ಲರಿಗೂ ಸಹ ಒಂದೊಂದು ಮಿನರಲ್ ವಾಟರ್ ಬಾಟಲ್ ಸಹ ಈಗಾಗಲೇ ನೀಡ್ತಾ ಇದ್ದಾರೆ. ಅಂದ್ರೆ ನೀರಿನ ವ್ಯವಸ್ಥೆಯನ್ನು ಸಹ ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿರುವಂತಹದ್ದು. ಎಸ್, ನಾನು ಇಲ್ಲಿರುವಂತವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಬಾಡೂಟ ಸವಿಯೋದಕ್ಕೆ ಬಂದಿದ್ದಾರೆ, ಏನ್ ಹೇಳ್ತೀರಾ? ಸೂಪರ್. ಇಲ್ಲ, ಟೇಸ್ಟ್ ಮಾಡಿಲ್ಲ. ಆದ್ರೂ ಏನ್ ಗೊತ್ತಾ, ನಮ್ಮ CM ನಮ್ಮ ಎಮ್ಮೆ, ನಮ್ಮ CM ನಮ್ಮ ಎಮ್ಮೆ, ನಾವು ಕುರುಬರು, ನಾವು ನಮ್ಮ CM ನಮ್ಮ ಎಮ್ಮೆ. ಹೇಳ್ತೀರಾ ಊಟಕ್ಕೆ ಹಾಕ್ಸ್ಕೊಂಡಿದ್ದೀರಾ, ಏನ್ ಹೇಳ್ತೀರಾ? ಇನ್ನೂ ರುಚಿ ನೋಡಿಲ್ಲ, ನೋಡ್ಬೇಕು. ಕರೆಕ್ಟ್, ಚೆನ್ನಾಗಿದೆ. ನೀವು ಯಾವ ಟಿವಿ ಅವರಮ್ಮ? ಕಂಟ್ರೋಲ್ ಆಗುತ್ತೆ. ಎಸ್, ಒಟ್ಟಾರೆಯಾಗಿ ತಾವು ನೋಡಿದ್ರಲ್ಲ, ಇಲ್ಲಿ ಊಟವನ್ನ ಹಾಕ್ಸ್ಕೊಂಡು ಹೋಗ್ತಿರೋ ಎಲ್ರಿಗೂ ಸಹ ವ್ಯವಸ್ಥಿತವಾಗಿ ಮಾಡಿರುವಂತದ್ದು. ಎಲ್ಲರೂ ಸಹ ಖುಷಿಯಿಂದ ಊಟಕ್ಕೆ ಹಾಕ್ಸ್ಕೊಂಡು ಹೋಗ್ತಿದ್ರೆ, ಇನ್ನು ಸವಿದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಜನರು ಮಾತ್ರ ತುಂಬಾ ಸಂತೋಷದಿಂದ ಆಗಿದ್ದಾರೆ. ಸೊ ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶೋಕ ನ್ಯೂಸ್, ಬೆಂಗಳೂರು. ಸದ್ಯಕ್ಕೆ ನೀವು ಕೂಡ ಗಮನಿಸ್ತಾ ಇದ್ರ, ಅಭಿಮಾನಿಗಳಂತೂ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಬಿಸಿ ಬಿಸಿ ಮುದ್ದೆ ಜೊತೆಗೆ ನಾಟಿ ಕೋಳಿ ಸಾಂಬಾರ್ ಕಾಂಬಿನೇಷನ್ ಈಗ ಸಖತ್ತಾಗಿ ಸವಿತಾ ಇದ್ದಾರೆ ಅಲ್ಲಿ ಅಂತ ಹೇಳಬಹುದು ಅಭಿಮಾನಿಗಳು. ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಒಂದೇ ಕೌಂಟರ್ನಲ್ಲಿ ಎಲ್ಲರಿಗೂ ಕೂಡ ಒಂದು ಊಟವನ್ನು ಬಡಿಸಲಿಕ್ಕೆ ಕಷ್ಟ ಆಗುತ್ತೆ ಅಂತ ಒಂದು 12 ಕಡೆ ಒಂದು ಊಟದ ವ್ಯವಸ್ಥೆ, ಅಂದರೆ ಊಟ ಬಡಿಸಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ಅಲ್ಲಿ ಒಂದು ಅಚ್ಚುಕಟ್ಟಾದ ವ್ಯವಸ್ಥೆ ಇದೆ ಅಂತ ಹೇಳಬಹುದು. ಜೊತೆಗೆ ಅಲ್ಲಿ ಪೊಲೀಸರು ಕೂಡ ಇದ್ದಾರೆ, ಯಾಕೆಂತಂದ್ರೆ ಭದ್ರತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಈ ಒಂದು ನಾನ್ ವೆಜ್ ಊಟ ಅಂತಂದಾಗ ಸ್ವಲ್ಪ ಜನ ಮುಗಿಬೀಳೋದು ಜಾಸ್ತಿ, ಹಾಗಾಗಿ ಸ್ವಲ್ಪ ಅಲ್ಲಿ ಪೊಲೀಸರು ಕೂಡ ಭದ್ರತೆಯನ್ನು ಒದಗಿಸಿದ್ದಾರೆ.